Good evening, ಎಲ್ಲರಿಗೂ. Today we'll start the business taxation first chapter. Under these, there are 4 chapters that will be there. Already you know. ಯಾವ್ಯಾವ್ದು ಬರುತ್ತೆ, ಒಂದು CST ಸೇಲ್ಸ್ ಟ್ಯಾಕ್ಸ್ ಅಂತಾನೆ ಬರುತ್ತೆ, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಇನ್ನೊಂದು ಕಸ್ಟಮ್ ಡ್ಯೂಟಿ ಬರುತ್ತೆ, ಇನ್ನೊಂದು ಅಸೆಸ್ಮೆಂಟ್ ಆಫ್ ಫರ್ಮ್ಸ್, ಇನ್ನೊಂದು ಅಸೆಸ್ಮೆಂಟ್ ಆಫ್ ಕಂಪನೀಸ್. ಇವೆಲ್ಲ ಏನಿದಾವೆ ಇಷ್ಟು ಚಾಪ್ಟರ್ಸ್ ಅಲ್ಲೂ ಕೂಡ ಇಷ್ಟು ಚಾಪ್ಟರ್ 4 ಚಾಪ್ಟರ್ಸ್ ಏನಿದೆ ಇದೆಲ್ಲನೂ ಕೂಡ ಪ್ರಾಕ್ಟಿಕಲ್ ರಿಲೇಟೆಡ್, ಅದರ ಜೊತೆಗೆ TDS ಕೂಡ ಅಂತಾನೆ ಬರುತ್ತೆ. ಇದಿಷ್ಟು ಕೂಡ ಈ ಒಂದು ಇದರಲ್ಲಿ ಅಂತಾನೆ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಬರುವಂತದ್ದು. ಈ ಚಾಪ್ಟರ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಆನ್ಲೈನ್ ಅಲ್ಲಿ ಮಾಡುವಂತದ್ದು. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾನು. ನಿಮ್ಮ ಫ್ರೆಂಡ್ಸ್ ಇನ್ನು ವೈಟಿಂಗ್ ರೂಮ್ ಅಲ್ಲಿ ಇದ್ದಾರೆ, ಯಾರಿಗಾದ್ರೂ ಅವ್ರಿಗೆ ಗೊತ್ತಿದ್ರೆ ಅವ್ರಿಗೆ ಮೆಸೇಜ್ ಮಾಡಿ ರಿಜಿಸ್ಟರ್ ನಂಬರ್ ಹಾಕೋಣ ತನಕನೂ ಕೂಡ ಅಲೋ ಮಾಡಲ್ಲ ಅಂತ ಹೇಳಿ. ನೋಡಿ, ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ನಾವು ಫಸ್ಟ್ ಗೆ ಅಂತಾನೆ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇರೋದು ಸ್ವಲ್ಪ ಈಸಿ ಬಟ್ ವೆರಿ ಕನ್ವೀನಿಯಂಟ್ ಆಗಿರುವಂತ ಚಾಪ್ಟರ್ ಬಂದ್ಬಿಟ್ಟು ಅಸೆಸ್ಮೆಂಟ್ ಆಫ್ ಫರ್ಮ್ಸ್. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಇದರಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ ಫಸ್ಟ್ ಬರುವಂತದ್ದು ನಿಮಗೆ ಸಿಲೆಬಸ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂತಂದ್ರೆ ವಾಟ್ ಡು ಯು ಮೀನ್ ಬೈ ದಟ್ ಅಂಡ್ ಅಸೆಸ್ಮೆಂಟ್ ಅಂಡ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂತಂದ್ರೆ ಈ ಫರ್ಮ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ, ವಾಟ್ ಕೈಂಡ್ ಆಫ್ ಇನ್ ಫರ್ಮ್ಸ್ ದಟ್ ವಿಲ್ ಬಿ ದೇ ಅಂಡ್ ವಾಟ್ ಈಸ್ ಎ ಫರ್ಮ್ಸ್ ಅಂದ ತಕ್ಷಣ ಅಗೈನ್ ದೇರ್ ಶುಡ್ ಬಿ ದಟ್ ವಿ ಶುಡ್ ನೋ ದಟ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಅದಾದ್ಮೇಲೆ we should know that the meaning of partner, who is a partner, and how is the nature. In addition to this, what and all the in partnership characteristics, and also we need to know that the and few relating to the and partnership act. Adadmele next we have to come to the and partnership deed. Next later the taxation element, that is what is the total income earned by the firm, how it has to be calculated, on what basis it has to be calculated, what and all the and sources of incomes that will be there to the partnership firm. In addition to this, how a total income of a firm has to be calculated, what and all the deductions that has been eligible for a partnership firm. In addition to this, how a tax liability that has to be calculated. ಅದರ ಜೊತೆಗೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಬರುವಂತದ್ದು ಹೌ ಎ ಪಾರ್ಟ್ನರ್ಸ್ ಆರ್ ಹ್ಯಾಸ್ ಟು ಬಿನ್ ಕನ್ಸಿಡರ್. ಒಂದು ಪಾರ್ಟ್ನರ್ಸ್ ಅಂದ ತಕ್ಷಣ ಒಂದು ಬಿಸ್ನೆಸ್ ಅಲ್ಲಿ ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಯಾವ ರೀತಿ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ಹೂ ಈಸ್ ಎ ಪಾರ್ಟ್ನರ್, ವಾಟ್ ಈಸ್ ನೇಚರ್, ವಾಟ್ ಈಸ್ ಡ್ಯೂಟಿ, ಬಿಕಾಸ್ ಎ ಪಾರ್ಟ್ನರ್ ಇನ್ ದ ಸೆನ್ಸ್ ದೇರ್ ವಿಲ್ it may be that an active partner, or it may be that the sleeping partner. ಕೇಳಿಸ್ತಾ ಇಲ್ವಾ? ಯಾರಾದ್ರೂ ಆನ್ಸರ್ ಮಾಡಿ. ಕೇಳಿಸ್ತಾ ಇಲ್ವಾ? ನನ್ನ ವಾಯ್ಸ್ ಕೇಳಿಸ್ತಾ ಆಯ್ತಾ?
ಕೇಳಿಸ್ತಾ ಇದೆ. ಕೇಳಿಸ್ತಾ ಇಲ್ಲ ಅಂತ ನಿಮ್ಮ ಒಂದು ನೆಟ್ವರ್ಕ್ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಇನ್ ದ ಸೆನ್ಸ್ ಅಂಡ್ ಪಾರ್ಟ್ನರ್ characters also we need to then consider. And in addition to this, how the remuneration has to be payable to him. ಇವ್ರಿಗೆ ರೆಮ್ಯುನರೇಷನ್ ಯಾವ ರೀತಿ ತಗೊಂತಾರೆ, ಜೊತೆಗೆ ಕಮಿಷನ್ ಯಾವ ರೀತಿ ತಗೊಂತಾರೆ, ಯಾವ ರೀತಿ ಒಂದು ಫಂಡ್ ಅಂತಾನೆ ಇನ್ವೆಸ್ಟ್ ಮಾಡಿದ್ದಾರೆ ಇವರು, ಆಲ್ ದೀಸ್ ಥಿಂಗ್ಸ್ ಹಾಸ್ ಟು ಬೀನ್ ಕನ್ಸಿಡರ್. ಇದೆಲ್ಲಾನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಲ್ ದೀಸ್ ಹಾಸ್ ಟು ಬೀನ್ ಕನ್ಸಿಡರ್ ಇಯರ್. ಹೌ ಇಟ್ ಹಾಸ್ ಟು ಬೀನ್ ಕನ್ಸಿಡರ್, ಇದೆಲ್ಲಾನು ಕೂಡ ನಾವು ಇಲ್ಲಿ ಒಂದೊಂದೇ ಅಂತಾನೆ ತಿಳ್ಕೊಂತ ಹೋಗ್ತೀವಿ. First, we need to know that a firms in the sense assessment of firms and the majorly here we need to consider that and partnership. We have to that then consider partnership. Partnership ಅನ್ನೋದು ನಾವು ಜಾಸ್ತಿ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಪಾರ್ಟ್ನರ್ಶಿಪ್ ಇನ್ ದ ಸೆನ್ಸ್ ಇನ್ ಅಡಿಷನ್ ಟು ದೀಸ್ ಇನ್ ಪಾರ್ಟ್ನರ್ಶಿಪ್ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಅಂಡ್ ಪಾರ್ಟ್ನರ್ಶಿಪ್ ಆಕ್ಟ್. ಇದು ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲೂ ಕೂಡ ಅಂತಾನೆ ಬರುತ್ತೆ. ಆ ಪಾರ್ಟ್ನರ್ಶಿಪ್ ಆಕ್ಟ್ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂಡ್ ಅಂಡರ್ ಐಟಿ ಆಕ್ಟ್ under section 2 subsection 23 there will be the definition of partner and firm. ಇವೆರಡೂ ಕೂಡ there they have been defined, and it will be have the and same meaning under Indian Partnership Act also. IPA Act ಏನೈತೆ that is 1932. Even the Indian Partnership Act, there also that the same meaning has been given, because in partner assessment of firms in the sense firms are nothing but they will be that and there should be that and it will be in the form of the and a partnership or a partner nature. ಆ ಪಾರ್ಟ್ನರ್ ನೇಚರ್ ಇರೋದೆಲ್ಲನೂ ಕೂಡ ನಾವಿಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನೇನು ಬರುತ್ತೋ ಅದೆಲ್ಲನೂ ಕೂಡ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ ವಿ ಹ್ಯಾವ್ ಟು ಆರ್ ವಿ ನೀಡ್ ಟು ಬಿನ್ ಕನ್ಸಿಡರ್. In addition to this, here we need the meaning or the definition of the partner or a partner firm. It will be comes under the Income Tax Act under section 2 subsection 23 nalli define ಮಾಡ್ತಾರೆ. In addition to this, and same meaning that has been defined or that has been raised or that has been considered under these in IPA Act, that is Indian Partnership Act, that is 1932. ಇದೇನ್ ಆಕ್ಟ್ ಐತೆ ಇದ್ರಲ್ಲೂ ಕೂಡ ಸೇಮ್ ಇದನ್ನೇ ಅಲ್ಲಿ ಅಸೆಸ್ ಮಾಡ್ತಾರೆ, ಸೇಮ್ ಥಿಂಗ್ ಅಲ್ಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ದಿಸ್ ವಿಲ್ ಬಿ ದಟ್ ಅಂಡ್ the first thing, the primary thing we need to that then consider. Illi partner assessment of firms ಅಂತಂದ್ರೆ firms are nothing but that and they will be that and an association of that and association bodies they will be that and established with the accumulation of fund by the different partners. ಬೇರೆ ಬೇರೆ ಪಾರ್ಟ್ನರ್ಸ್ ಎಲ್ಲಾನು ಕೂಡ ಇನ್ವೆಸ್ಟ್ ಮಾಡಿ ಬೇರೆ ಬೇರೆ ಪಾರ್ಟ್ನರ್ಸ್ ಎಲ್ಲಾನು ಕೂಡ ಕಂಬೈನ್ ಟುಗೆದರ್ ಆಗಿ ಅವ್ರ ಮುಖಾಂತರ ಮಾಡಿರುವಂತ ಒಂದು ಅವ್ರ ಮುಖಾಂತರ ಅವ್ರು ತಗೊಳ್ದಿರುವಂತ ಫಂಡ್ ಮುಖಾಂತರ ಇವೆಲ್ಲಾನು ಕೂಡ ಎಸ್ಟಾಬ್ಲಿಷ್ ಆಗಿರುತ್ತೆ. ಒಂದೇ ನಿಮಿಷ, ಇನ್ನು ವೇಟಿಂಗ್ ರೂಮ್ ಅಲ್ಲಿ ಯಾರಿದ್ದಾರೆ ಒಂದ್ಸತಿ ನೋಡ್ತೀನಿ. Next one is meaning of the in partnership. ನೋಡಿ, ಈ ಒಂದು ಪಾರ್ಟ್ನರ್ಶಿಪ್ ಅಂದ ತಕ್ಷಣ ಇಟ್ ವಿಲ್ ಬಿ ದಟ್ and defined under the and section 4 of the and IPA. IPA ಅಂದ ತಕ್ಷಣ you should be remember that it will be the Indian Partnership Act 1932. ಇದ್ರ ಪ್ರಕಾರ ಸೆಕ್ಷನ್ 4 ಅಲ್ಲಿ ಪಾರ್ಟ್ನರ್ಶಿಪ್ ಅಂದ ತಕ್ಷಣ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ it will be the and the relation
between persons this is the and meaning which has been given under partnership. Nodi, under section 4 of Indian Partnership Act 1932, it will be defining the or it will be give the meaning of partnership has partnership ಬಗ್ಗೆ meaning ಯಾವ ರೀತಿ ಕೊಡುತ್ತೆ ಅಂತಂದ್ರೆ it will be the relation between the persons in the sense more than one person who have agreed to share the profit, not only profit of the business carried on, in addition to the losses they have losses carried profit or losses carried on by all or any of them acting for all. Any of them acting for all ಅಂತಂದ್ರೆ ಅದು ಎಲ್ಲರೂ ಸೇರ್ಕೊಂಡಾದ್ರೂ ಕೂಡ ಅಂತಾನೆ ಅಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾ ಇರ್ಬೋದು, ಅಥವಾ ಅವ್ರ ಪರವಾಗಿ ಎಲ್ಲಾರ ಪರವಾಗೂ ಕೂಡ ಒಬ್ಬರೇ ಅದನ್ನ ಮಾಡ್ತಾ ಇರ್ಬೋದು. ಅದನ್ನ ನಾವ್ ಏನ್ ಕರ್ತೀವಿ ವಿಲ್ ಬಿ ಕಾಲಿಂಗ್ ಆಸ್ ಅಂಡ್ ಇಟ್ ವಿಲ್ ಬಿ ದ ಅಂಡ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಇನ್ ದ ಸೆನ್ಸ್ ಇನ್ ಸಿಂಪಲ್ ವರ್ಡ್ಸ್ ಅಥವಾ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂತಂದ್ರೆ ಎನಿ ಆಫ್ಟರ್ ದ 2 or more people come together for or joining together to do any of commercial activity. ಯಾವುದೇ ತರ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಅಂತಾನೆ ಮಾಡೋದಕ್ಕೆ ಎಲ್ಲರೂ ಕೂಡ ಅಂತಾನೆ ಜೊತೆಗೆ ಬರ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಹ್ಯಾವ್ ಟು ಅಗ್ರೀ ಫಾರ್ ಶೇರಿಂಗ್ ಆಫ್ ದ ಅಂಡ್ ಪ್ರಾಫಿಟ್ ಅಂಡ್ ಲಾಸಸ್ ಆಫ್ ಬಿಸ್ನೆಸ್ ದೇ ಹ್ಯಾವ್ ಬೀನ್ ಕ್ಯಾರಿಂಗ್. ಅವರು ಏನು ಒಂದು ಬಿಸ್ನೆಸ್ ಮಾಡಕ್ ಹೋಗ್ತಾ ಇದಾರೋ ಆ ಬಿಸ್ನೆಸ್ ಮಾಡಕ್ ಹೋಗ್ಬೇಕಾದ್ರೆ ಅಲ್ಲಿ ದೇ ಹ್ಯಾವ್ ಟು ಅಗ್ರೀಡ್ ಫಾರ್ ದಟ್ ದ ಅಂಡ್ ಶೇರಿಂಗ್ ಆಫ್ ದ ಪ್ರಾಫಿಟ್. ಬರೀ ಪ್ರಾಫಿಟ್ಸ್ ಅಷ್ಟೇ ಅಲ್ಲ, ದೇ ಹ್ಯಾವ್ ಟು ಅಗ್ರೀಡ್ ಫಾರ್ ದಟ್ ದ ಲಾಸಸ್ ಆಲ್ಸೋ. ಈ ರೀತಿ ಅಂತಾನೆ ಮಾಡ್ಕೊಳ್ಳುವಂತ ಒಂದು ಪ್ರೋಸೆಸ್ ನಾವೇನ್ ಕರ್ತೀವಿ ವಿಲ್ ಬಿ ಕಾಲಿಂಗ್ ಆಸ್ ದ ಪಾರ್ಟ್ನರ್ಶಿಪ್. ಇಲ್ಲಿ ಪಾರ್ಟ್ನರ್ಶಿಪ್ ಅಂದಿದ ತಕ್ಷಣ ಇಟ್ ಶುಡ್ ಬಿ ದಟ್ ದ ಮೋರ್ ದ್ಯಾನ್ 2 people. ಅಲ್ಲಿ ಮೋರ್ ದ್ಯಾನ್ 2 people ಇರ್ತಾರೆ. ಆ 2 people ಗಿಂತ ಜಾಸ್ತಿ ಇರೋದನ್ನೇ ನಾವೇನ್ ಕರ್ತೀವಿ ವಿಲ್ ಬಿ ಕಾಲಿಂಗ್ ಆಸ್ ದ ಅಂಡ್ ಪಾರ್ಟ್ನರ್ಶಿಪ್. ದಿಸ್ ವಿಲ್ ದ ಒನ್ ಆಫ್ ದ ಅಂಡ್ definition or the term which has been defined under section 4 of the Indian Partnership Act 1932. 1932 ಪ್ರಕಾರ ಈ ಒಂದು ಡೆಫಿನೇಷನ್ ಅದು ಕೊಡ್ತಾರೆ. ಈ ಒಂದು ಡೆಫಿನೇಷನ್ ಮುಖಾಂತರ ನಾವು ಕೆಲವೊಂದು ಪಾಯಿಂಟ್ಸ್ ಅಂತಾನೆ ಬರೀತೀವಿ. ಇದು ಡೆಫಿನೇಷನ್ ಯಾರದ್ ಬೇಕಂದ್ರೆ ಬರ್ಕೊಂಡ್ಬಿಡಿ ಆಯ್ತಾ. ಇಲ್ಲ ಒಂದು ಫೋಟೋ ತಗೊಂಡಿರಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಮತ್ತೆ ನೀವು ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ಆಯ್ತಾ. ಇದೇ ನೋಟ್ಸ್ ಅದೇ ರೀತಿ ಅಂತಾನೆ ಮನೆಯಲ್ಲಿ ಬರ್ಕೊಂತಾ ಇರಿ. ಬಿಕಾಸ್ ಅಂತಾನೆ ಪ್ರಾಬ್ಲಮ್ಸ್ ಕೂಡ ಆನ್ಲೈನ್ ಅಲ್ಲೇ ಮಾಡೋದ್ರಿಂದ ಈ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಕೂಡ ಪ್ರಾಬ್ಲಮ್ಸ್ ಮಾಡ್ತೀವಿ. ದೇರ್ಫೋರ್ ಅವಾಗ ನೀವು ಬರ್ಕೊಳೋದಕ್ಕೆ ಒಂದು ನೋಟ್ಸ್ ಇರ್ಬೇಕಾಗುತ್ತೆ. ಪ್ರಾಬ್ಲಮ್ಸ್ ಮುಂಚಿನ ದಿನಾನೇ ಹಾಕ್ತೀನಿ, ಮುಂಚೆ ದಿನ ಬರ್ಕೊಂಡಿರ್ಬೇಕು ಪ್ರಾಬ್ಲಮ್ಸ್. ಯಾಕಂದ್ರೆ ಪ್ರಾಬ್ಲಮ್ ಎಲ್ಲಾನು ಕೂಡ ಆನ್ಲೈನ್ ಅಲ್ಲಿ ಡಿಕ್ಟೇಟ್ ಮಾಡಕ್ ಆಗಲ್ಲ. ನೀವು ಪ್ರಾಬ್ಲಮ್ ಬರ್ಕೊಂಡಿದ್ರೆ ನಾವಿಲ್ಲಿ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಒಂದು ಸಪರೇಟ್ ಅಂತ ನೋಟ್ಸ್ ಇಟ್ಕೊಂಡ್ರೆ ಬೆಟರ್. ಬಟ್ ಯು ಶುಡ್ ಆರ್ ಯು ಹ್ಯಾವ್ ಟು ಕ್ಯಾರಿ. ನೋಡಿ ಈ ಒಂದು ಡೆಫಿನೇಷನ್ ಇಂದ ದಟ್ ಈಸ್ ವಾಟ್ ಎವರ್ ದ ಅಂಡ್ ಡೆಫಿನೇಷನ್ ಆಫ್ ದ ಪಾರ್ಟ್ನರ್ಶಿಪ್ ವಿಚ್ ವಿಲ್ ಬಿ ಡಿಫೈನ್ಡ್ ಅಂಡರ್ ಸೆಕ್ಷನ್ 4 ಆಫ್ Indian Partnership Act the 1932, which will be give the and few the end points. ಆ ಪಾಯಿಂಟ್ಸ್ ಯಾವ್ದಂತಂದ್ರೆ the partnership is first one is and partnership is an association of 2 or more persons. ಅಂತಂದ್ರೆ ಇಲ್ಲಿ
ಒಂದು ಪಾರ್ಟ್ನರ್ಶಿಪ್ ಆಗ್ಬೇಕಂತಂದ್ರೆ ಎ ಸಿಂಗಲ್ ಪರ್ಸನ್, ಇಫ್ ಎನಿ ಆಫ್ ದ ಬಿಸ್ನೆಸ್ ಎಂಟಿಟಿ ವಿಲ್ ಬಿ ರನ್ ಬೈ ಸಿಂಗಲ್ ಪರ್ಸನ್, ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ದ ಪಾರ್ಟ್ನರ್ಶಿಪ್. A partnership should be that the, and sorry, in any business should be become that the firm or partnership firm uh, only if and only if the condition is that the, and it has to be that the run or it will be that the and managed by that the two or more person. They should be that the and invest the fund, ಅವರೆಲ್ಲ ಕೂಡ ಇನ್ವೆಸ್ಟ್ ಮಾಡಿರ್ಬೇಕು. ಅವಾಗಲೇ ನಾವು ಇದನ್ನ ನಾವು ಏನ್ ಮಾಡ್ತೀವಿ, ಪಾರ್ಟ್ನರ್ಶಿಪ್ ಅನ್ಸ್ಕೊಳಕ್ಕೆ ಸಾಧ್ಯ. ಬರೀ ಒಬ್ಬರೇ ಇದ್ರೆ ಅದು ಪಾರ್ಟ್ನರ್ಶಿಪ್ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, there must be an agreement. ಇದು ಕೂಡ ಸೆಕೆಂಡ್ ನಾವು ಪಾಯಿಂಟ್ ಅಂತಾನೆ ಬರ್ತೀವಿ. there must be an agreement entered into by all the and persons. That means all the persons has to be in and agreed for and these ಒನ್ ಯುನಾನಿಮಸ್ ಅಗ್ರಿಮೆಂಟ್. ಅದನ್ನೇ ನಾವು ಇಲ್ಲಿ ಏನ್ ಕರಿತೀವಿ, ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಟ್ ಡೀಡ್ ಆಲ್ ದೀಸ್ ಅಂಡ್ ಪೀಪಲ್ ದೇ ಹ್ಯಾವ್ ಟು ಬೀನ್ ಸೈನ್ಡ್ ಅಂಡ್ ದೇ ಹ್ಯಾವ್ ಟು ಬೀನ್ ಅಗ್ರೀಡ್ ಅಂತಂದ್ರೆ ಇವರೆಲ್ಲರೂ ಕೂಡ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಒಂದು ಮಾಡ್ಕೊಂಡಿರ್ಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನೋದು ಕೂಡ ಮಾಡ್ಕೊಂಡಿರ್ಬೇಕಾಗುತ್ತೆ. ಇಟ್ ಈಸ್ ಆಲ್ಸೋ an essential which will be and needed for the and registration of and a ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಇದು ಕೂಡ ಬೇಕಾಗಿರುತ್ತೆ. ಥರ್ಡ್ ಒನ್ ಈಸ್ the agreement is to carry on the same business. The agreement is to carry on the same business in the sense whatever the written agreement that will be there, or whatever the agreement they have been agreed, in that agreement they have to, or they whatever the business they have been specified. ಅಂದ್ರೆ ಅವರು ಸಪೋಸ್ ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. in that agreement whatever the business they have been mentioned, the same has to be in carry on. ಅಂದ್ರೆ ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆ ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡಬೇಕು. ಟೆಕ್ಸ್ಟೈಲ್ ಬಿಸ್ನೆಸ್ ಬಿಟ್ಟು ಬೇರೆ ಮಾಡಂಗಿಲ್ಲ. ಬೇರೆ ಮಾಡಿದ್ರೆ ಅದನ್ನ ಅಲ್ಲಿ ಕನ್ಸಿಡರ್ ಅದು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ ಅಥವಾ ಇನ್ವ್ಯಾಲಿಡ್ ಅಂತಾನೆ ಡೀಡ್ ಆಗುತ್ತೆ. ದೇರ್ಫೋರ್ ದಟ್ ಈಸ್ ಆಲ್ಸೋ ದ and must or that is also has to be considered here. ಅದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. if any of the and partnership agreement that will be there, in that agreement what they have been mentioned, what type of business they have been mentioned, what categorization of business they have been mentioned, that the same thing they have to be the carry on. They should not go further the any other. ಅವರು ಬೇರೆ ಯಾವುದೇ ಅದರ್ ಬಿಸ್ನೆಸ್ ಎಲ್ಲಾನು ಕೂಡ ಮಾಡೋದಕ್ಕೆ ಹೋಗಕ್ಕೆ ಚಾನ್ಸ್ ಇಲ್ಲ. ಆ ರೀತಿ ಹೋಗ್ಬೇಕಂತಂದ್ರೆ ದೇ ಹ್ಯಾವ್ ಟು ಗಿವ್ ದ ಅಂಡ್ ರಿಕ್ವೆಸ್ಟ್ ಅಂಡ್ ದೇ ಹ್ಯಾವ್ ಟು ಚೇಂಜ್ ದೇರ್ ಪಾರ್ಟ್ನರ್ಶಿಪ್ ಡೀಡ್. ಅವರ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದು ಅಂತಾನೆ ಚೇಂಜ್ ಮಾಡಬೇಕು. ಚೇಂಜ್ ಮಾಡಾದ್ಮೇಲೆ then they can go further the an additional business also. If any of the an additional activity of business that will be comes in that cases, they have to the and give or they have to be in the and change in the agreement. agreement ಅಲ್ಲೇ ಫಸ್ಟ್ ಚೇಂಜ್ ಮಾಡಿರ್ಬೇಕು. ಚೇಂಜ್ ಮಾಡಾದ್ಮೇಲೆ ಅಲ್ಲಿ ಏನ್ ಚೇಂಜ್ ಮಾಡಿರ್ತಾರೋ ಅದ್ರ ಪ್ರಕಾರನು ಕೂಡ they can or they will go further the and these doing of that business also. But primarily they have to do the and the same business whatever the business they have been agreed under the agreement. agreement ಅಲ್ಲಿ ಏನ್ ಬರ್ದಿದಾರೋ ಅದನ್ನೇ ಒಂದು ಬಿಸ್ನೆಸ್ ಇಲ್ಲಿ ಮಾಡ್ಲೇಬೇಕಾಗುತ್ತೆ. next one is the and the business to be ಇವತ್ತು ನೀವು ಏನು ನೋಟ್ ತಂದಿರಲ್ಲ ಅಂತ ಹೇಳ್ಬಿಟ್ಟು ನಾನು ಬರೀತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಇಂದ ಇದೆಲ್ಲ ಬರೆಯಲ್ಲ. ನೆಕ್ಸ್ಟ್ ಕ್ಲಾಸ್ ಇಂದ ಪಾಯಿಂಟ್ಸ್ ಡಿಕ್ಟೇಟ್ ಮಾಡ್ತೀನಿ, ನೀವು ಬರ್ಕೋಬೇಕಾಗುತ್ತೆ.
ನೋಡಿ ಇನ್ನೊಂದು ಪಾಯಿಂಟ್ ನಾವ್ ಏನ್ ಬರೀತೀವಿ ಅಂತಂದ್ರೆ ದ ಬಿಸ್ನೆಸ್ ಟು ಬಿ ಕ್ಯಾರಿಡ್ ಆನ್ ಬೈ ಹಾಲ್ ಆರ್ ಬೈ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಆನ್ ಬಿಹಾಫ್ ಆಫ್ ಆಲ್ ಅಂಡ್ ಫಾರ್ ದ ಬೆನಿಫಿಟ್ ಆಫ್ ಆಲ್. ಇಲ್ಲಿ ಯಾರ್ಯಾರು ಪೀಪಲ್ ಅಂತಾನೆ ಒಂದು ಪಾರ್ಟ್ನರ್ಸ್ ಆಗಿ ಬಂದಿರ್ತಾರೋ ಆ ಪಾರ್ಟ್ನರ್ಸ್ ಆಗಿ ಬಂದಿರೋರು ಅವರು ಏನ್ ಮಾಡ್ಬೇಕಂತಂದ್ರೆ ಅವರು ಎಲ್ಲಾ ಪೀಪಲ್ ಕೂಡ ಜಾಯಿನ್ ಆಗಿ ದಿನಾಲು ಬಂದಿ ಅಂತಾನೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಇಫ್ ಎನಿ ಆಫ್ ದ ಒನ್ ಆಫ್ ದೆಮ್ ವಿಲ್ ಬಿ ದಟ್ ದ ಅಂಡ್ ಆಕ್ಟಿಂಗ್ ಆನ್ ಬಿಹಾಫ್ ಆಫ್ ಆಲ್ ಅಂತಂದ್ರೆ ನಾವು ಏನು ಈ ಒಂದು ಆಕ್ಟಿವ್ ಪಾರ್ಟ್ನರ್ ಮತ್ತೆ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ನಾವ್ ಏನ್ ಕರಿತಾ ಇದ್ವಿ ಅದರೂ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಏನಿದು ಆಕ್ಟಿವ್ ಪಾರ್ಟ್ನರ್ ಮತ್ತೆ ಸ್ಲೀಪಿಂಗ್ ಪಾರ್ಟ್ನರ್ ಅಂತಂದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ದ ಬಿಸ್ನೆಸ್ ಟು ಬಿ ಕ್ಯಾರಿಡ್ ಆನ್ ಬೈ ಆಲ್ ಎಲ್ಲರೂ ಕೂಡ ಅಂತಾನೆ ಬಂದು ಅಂತಾನೆ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ದಟ್ ಮೀನ್ಸ್ ದಟ್ ಟೈಪ್ ಆಫ್ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ಅಂತ ಒಂದು ಫರ್ಮ್ ನಾವ್ ಹೆಂಗ್ ಕರ್ತೀವಿ, ಆಲ್ ದ ಪಾರ್ಟ್ನರ್ಸ್ ಆರ್ ಆಕ್ಟಿವ್ ಪಾರ್ಟ್ನರ್ಸ್, ಎಲ್ಲರೂ ಕೂಡ ಆಕ್ಟಿವ್ ಆಗಿ ಅಂತಾನೆ ಇರ್ತಾರೆ. ಅಂದ್ರೆ ಆಕ್ಟಿವ್ ಆಗಿ ಇರ್ತಾರೆ, ಮನೇಲಿ ಆಕ್ಟಿವ್ ಆಗಿರೋದಲ್ಲ, ಅವರು ಏನ್ ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅಲ್ಲಿ ಬಂದು ದಿನಾಗ್ಲೂ ಕೂಡ ಅಂತಾನೆ ಬಂದು ನೋಡ್ಕೊಂತಾ ಇರ್ಬೇಕು. ಅವ್ರನ್ನ ನಾವ್ ಹೆಂಗ್ ಕರಿತೀವಿ, ಆಕ್ಟಿವ್ ಪಾರ್ಟ್ನರ್ಸ್ ಅಂತ ಹೇಳಿ ಕರಿತೀವಿ. ಇಫ್ ಕೆಲವೊಬ್ರಿಗೆ ಏನಾಗುತ್ತಂತಂದ್ರೆ ಬರೀ ಅವ್ರು ಇನ್ವೆಸ್ಟ್ ಮಾತ್ರ ಮಾಡ್ತಾರೆ, ಬಟ್ ಅವ್ರು ಯಾವುದೇ ಕಾರಣಕ್ಕೂ ಆಫೀಸ್ಗೆ ಬರೋದಕ್ಕೆ ಒಪ್ಕೊಳಲ್ಲ, ಅಥವಾ ಅವರು ಒಂದು ಕಂಪ್ನಿಗೆ ಅಂತಾನೆ ಬರೋದಕ್ಕೆ ಒಪ್ಕೊಳಲ್ಲ. ಅಂತವ್ರನ್ನ ನಾವ್ ಹೆಂಗ್ ಕರಿತೀವಿ, ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಈ ಒಂದು ಸ್ಲೀಪಿಂಗ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ದೇ ಓನ್ಲಿ ಇನ್ವೆಸ್ಟ್ on behalf of them. Other partner will be the and acting as a acting partner, and he has carry on all the business activities and business decisions, and he should carry on the day to day activities of the business. What and all the decisions has to be taken, how it will be the and what steps has to be taken daily on regular basis, all has been the and conveyed by the an active partner. ಇದಕ್ಕೆ ಪ್ಯಾಸಿವ್ ಪಾರ್ಟ್ನರ್ ಏನ್ ಮಾಡಬೇಕು, ಒಪ್ಕೋಬೇಕು, ಅದನ್ನ ಒಪ್ಕೊಂಡಿರ್ಬೇಕಾಗುತ್ತೆ. ಅಂತ ಸಮಯ ಅದಕ್ಕೆ ನಾವ್ ಇಲ್ಲಿ ಹಾಕ್ತಿವಿ, ಇದು ಒಂದು ಕಂಡೀಷನ್ ಹಾಕ್ತಿವಿ, ದ ಬಿಸ್ನೆಸ್ ಟು ಬಿ ಕ್ಯಾರಿಡ್ ಆನ್ ಬೈ ಹಾಲ್, ಎಲ್ಲಾ ಪಾರ್ಟ್ನರ್ಸ್ ಕೂಡ ಅಂತಾನೆ ಸೇರ್ಕೊಂಡಿರ್ಬೋದು, ಅಥವಾ ಎನಿ ಆಫ್ ದೇಮ್ ಆಕ್ಟಿಂಗ್ ಆನ್ ಬಿಹಾಫ್ ಆಫ್ ಆಲ್, ಅಂದ್ರೆ ಒಬ್ಬರು ರಿಮೈನಿಂಗ್ ಎಲ್ಲಾ ಪೀಪಲ್ ನ ಕೂಡ ಅವ್ರನ್ನ ರೆಪ್ರೆಸೆಂಟ್ ಮಾಡಿ ಆ ಒಂದು ಬೆನಿಫಿಟ್ ಗೋಸ್ಕರ ಒಬ್ಬರಿಗೆ ಬೇರೆಯವ್ರ ಬೆನಿಫಿಟ್ ಗೋಸ್ಕರ ಎಲ್ಲಾನು ಒಬ್ಬರು ಅಂತಾನೆ ಕೆಲಸ ಮಾಡ್ತಾ ಇರ್ಬೋದು. ಎಕ್ಸಾಂಪಲ್ ಏನಂದ್ರೆ ಅದಕ್ಕೆ ಎ ಬಿ ಸಿ ಡಿ 4 ಪಾರ್ಟ್ನರ್ಸ್ ಇದಾರೆ. ಇವ್ರು 4 ಜನನು ಕೂಡ 1 ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಅಂತಾನೆ ರನ್ ಮಾಡ್ತಾ ಇದಾರೆ. XYZ ಅನ್ನೋ ಬಿಸ್ನೆಸ್ ಅಂತಾನೆ ಮಾಡ್ತಾ ಇರ್ತಾರೆ, ಆಯ್ತಾ. ಇದರಲ್ಲಿ ಎ ಅನ್ನೋರು ಅಂತಾನೆ ಆಕ್ಟಿವ್ ಪಾರ್ಟ್ನರ್, ಇವರು ರೆಗ್ಯುಲರ್ ಆಗಿ ಅಂತಾನೆ ಬರ್ತಾ ಇದಾರೆ. ಬಿ ಸಿ ಡಿ ಅನ್ನೋರು ಇವರು ಸ್ಲೀಪಿಂಗ್ ಪಾರ್ಟ್ನರ್ಸ್, ಅಂದ್ರೆ ಇವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಅವರು ರೆಗ್ಯುಲರ್ ಆಗಿ ಬರಕ್ಕಾಗಲ್ಲ. ಅಂತ ಸಮಯದಲ್ಲಿ ನಾವು ಅವಾಗ ಏನಂತ ಹೇಳ್ತೀವಿ ಅಂತಂದ್ರೆ ಎ ಈಸ್ ಎ ಆಕ್ಟಿಂಗ್ ಪಾರ್ಟ್ನರ್ ಅಂತಂದ್ರೆ ಅವರು ಮಾಡ್ತಾ ಇರುವಂತ XYZ ಫರ್ಮ್ ಅಲ್ಲಿ ಮಾಡ್ತಾ ಇರೋದಕ್ಕೆ ಈ ಒಂದು ಬಿಸ್ನೆಸ್ ಅಲ್ಲಿ ಏನಾಗುತ್ತಂತಂದ್ರೆ ಎ ಈಸ್ ಕಾಲ್ಡ್ ಆಸ್ an ಆಕ್ಟಿವ್ ಪಾರ್ಟ್ನರ್. ಎ ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರ ಪರವಾಗಿ ಎಲ್ಲರ ಪರವಾಗೂ ಅವ್ನ್ ಕೆಲಸ ಮಾಡ್ತಾನೆ, ಅದ್ರ ಜೊತೆಗೆ ಇವನು ಎಕ್ಸ್ಟ್ರಾ ಬೆನಿಫಿಟ್ ತಗೊಂತಾನೆ. ಅಂಡ್ ರಿಮೈನಿಂಗ್ ಬೆನಿಫಿಟ್ ಹಾಸ್ ಬೀನ್ ದಟ್ ದ ಶೇರ್ ಟು ಅದರ್ಸ್ ಅಂತಂದ್ರೆ ರಿಮೈನಿಂಗ್ ಯಾರಿಗೆ ಅದರ್ಸ್ ಅಂತಾನೆ ಊರವ್ರಿಗೆಲ್ಲ ಇರಲ್ಲ, ಇಲ್ಲಿ ಯಾರಿದ್ದಾರೆ ದಟ್ ಇಸ್ ಬಿ ಸಿ ಡಿ ಯಾರಿದ್ದಾರೆ ಇವ್ರಿಗೂ ಕೂಡ ಆ ಒಂದು ಬೆನಿಫಿಟ್ ಅನ್ನೋದು ಹೋಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು, ಆಯ್ತಾ. ಇದನ್ನ ನಾವು ಈ ಒಂದು ಲೈನ್ ಇಂದ ನಾವು ಹೇಳ್ತಾ ಬರ್ತೀವಿ. ಅಂಡ್ ಲಾಸ್ಟ್ಲಿ there will be that and another one is that is the agreement is to share profits and losses. ಲಾಸಸ್ ಆಫ್ ಬಿಸ್ನೆಸ್ ಅಂದ್ರೆ ಇದ್ಲು ಕೂಡ ಅಂತಾನೆ ಅಗ್ರಿ ಮಾಡ್ಕೊಂಡಿರ್ಬೇಕು. ಇದು ಕೂಡ ನಾವು ಇಲ್ಲಿ ಹೇಳ್ತೀವಿ, ಆಯ್ತಾ. ಇದು ಯಾವುದು ದಡ್ದ ಅಂಡ್ ಟೋಟಲ್ ದ ಪಾಯಿಂಟ್ಸ್ ವಿಚ್ ಹಾಸ್ ಟು ಬೀನ್ ಎಲಾಬ್ರೇಟೆಡ್ ಫ್ರಮ್ ದ ಡೆಫಿನೇಷನ್ ಆಫ್ ದ ಅಂಡ್ ಪಾರ್ಟ್ನರ್ಶಿಪ್. ಡೆಫಿನೇಷನ್ ಏನಂತಾನೆ ಪಾರ್ಟ್ನರ್ಶಿಪ್ ಡೆಫಿನೇಷನ್ ಏನೈತೆ ಅದ್ರ ಮುಖಾಂತರ ನಾವು ಇದನ್ನೆಲ್ಲಾನು ಕೂಡ ನಾವು ಎಲಾಬ್ರೇಟ್ಲಿ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಯಾವ್ದು ದಡ್ದ ಅಂಡ್ ಪಾರ್ಟ್ನರ್ಶಿಪ್ಗೆ ಮೀನಿಂಗ್. ಪಾರ್ಟ್ನರ್ಶಿಪ್ ಅಂದಿದ ತಕ್ಷಣ ನಾವು ಇಷ್ಟು ಕೂಡ ಏನಂತ ನೋಡ್ಬೇಕಾಗುತ್ತೆ. ನೋಡಿ ಇನ್ನೊಂದ್ಸತಿ ಪಾರ್ಟ್ನರ್ಶಿಪ್ ಅಂದಿದ ತಕ್ಷಣ ಇಟ್ ವಿಲ್ ಬಿ
ಪಾರ್ಟ್ನರ್ಶಿಪ್ ಈಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಏನೈತೆ ಅದರ ಪ್ರಕಾರ ಇದನ್ನ ಡಿಫೈನ್ ಮಾಡ್ತೀವಿ. ಅದರಲ್ಲಿ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ ಪಾರ್ಟ್ನರ್ಶಿಪ್ ನ ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಅಂದ್ರೆ ಯಾವುದೇ ಒಬ್ಬ ಪರ್ಸನ್ಸ್ ಬಿಸ್ನೆಸ್ ಮಾಡೋದಕ್ಕೆ 2 ಆರ್ ಮೋರ್ ಪರ್ಸನ್ಸ್ ಕಂಬೈನ್ ಟುಗೆದರ್ ಬಂದು ಅವರು ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ ಮಾಡಿ ಜೊತೆಗೆ ಪ್ರಾಫಿಟ್ ಮತ್ತೆ ಲಾಸಸ್ ನ ಶೇರ್ ಮಾಡ್ಕೊಳಕ್ ಒಪ್ಕೊಂಡು ಅದ್ರದ್ದು ಆದ್ಮೇಲೆ ಅವ್ರು ಎಲ್ಲಾರು ಕೂಡ ಬಿಸ್ನೆಸ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ಬೋದು ಅಥವಾ ಯಾರಾದ್ರೂ ಒಬ್ರು ಅಥವಾ ಇಬ್ರು ಅವ್ರ ಪರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿ ಎಲ್ಲರೂ ಕೂಡ ಅಗ್ರಿ ಮಾಡ್ಕೊಳೋದಕ್ಕೆ ನಾವೇನ್ ಕರಿತೀವಿ ಈ ಒಂದು ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ಸೆಕ್ಷನ್ 4 ಅಲ್ಲಿ ಇದನ್ನ ಡಿಫೈನ್ ಮಾಡ್ತಾರೆ. ಈ ಒಂದು ಡೆಫಿನೇಷನ್ ಏನೈತೆ ಈ ಡೆಫಿನೇಷನ್ ಈ ಪಾಯಿಂಟ್ಸ್ ಎಲ್ಲಾನು ಕೂಡ ಕೊಡುತ್ತೆ. ಒಂದು ಫಸ್ಟ್ ಒಂದು ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಈಸ್ ಅನ್ ಅಸೋಸಿಯೇಷನ್ ಆಫ್ 2 ಆರ್ ಮೋರ್ ಪರ್ಸನ್ಸ್. ಇಟ್ ಮಸ್ಟ್ ಅಂಡ್ ಇಟ್ ಶುಡ್ ಬಿ, ಇದಾಗ್ಲೇಬೇಕು. ಮೋರ್ ದ್ಯಾನ್ ಒನ್ ಪರ್ಸನ್ ಅನ್ನೋದು ಇರ್ಲೇಬೇಕು. ಲೆಸ್ ದ್ಯಾನ್ 2 ಪರ್ಸನ್ ಅಂತಂದ್ರೆ ಅಥವಾ ಸಿಂಗಲ್ ಪರ್ಸನ್ ಅಂತಂದ್ರೆ ದ ಸಿಂಗಲ್ ಪರ್ಸನ್ ಈಸ್ ನಾಟ್ ಕನ್ಸಿಡರ್. ಇಲ್ಲಿ ನಾವು ಸಿಂಗಲ್ ಪರ್ಸನ್ ನ ನಾವು ಕನ್ಸಿಡರ್ ಮಾಡೋಕೆ ಸಾಧ್ಯ ಇಲ್ಲ. ಆಲ್ವೇಸ್ ಪಾರ್ಟ್ನರ್ಶಿಪ್ ಫರ್ಮ್ ಆಗ್ಬೇಕಾದ್ರೆ ಮೋರ್ ದ್ಯಾನ್ 2 ಪರ್ಸನ್ಸ್ ಇರಲೇಬೇಕು. ಸೆಕೆಂಡ್ ಒನ್ ಈಸ್ ದೇರ್ ಮಸ್ಟ್ ಬಿ ಅಗ್ರಿಮೆಂಟ್ ಎಂಟರ್ಡ್ ಇನ್ ಟು ಬೈ ಆಲ್ ದ ಪರ್ಸನ್ಸ್. ಅಂದ್ರೆ ಅವ್ರ ಮಧ್ಯದಲ್ಲಿ ಅವ್ರದೇ ಆದಂತ ಒಂದು ಸಪರೇಟ್ ಅಗ್ರಿಮೆಂಟ್ ಅನ್ನೋದು ಇರಬೇಕು. ದಟ್ ಅಗ್ರಿಮೆಂಟ್ ವಿಲ್ ಬಿ ದ ರಿಟರ್ನ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ದಟ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಆಸ್ ಎ ಪಾರ್ಟ್ನರ್ಶಿಪ್ ಡೀಡ್ ಇನ್ ಎ ಪಾರ್ಟ್ನರ್ಶಿಪ್ ಆಕ್ಟ್. ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ಅದನ್ನ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀವಿ. ಆ ಡೀಡ್ ಅನ್ನೋದು ಇವರೆಲ್ಲರೂ ಕೂಡ ಅಗ್ರಿ ಮಾಡ್ಕೊಂಡಿರ್ಬೇಕು. ಅದು ಏನೇ ಆಗಿರ್ಬೋದು, ಅವರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇ ಆಗಿರ್ಬೋದು, ಆಲ್ ದೀಸ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಸ್ ಟು ಬಿ ಇನ್ ದ ಮೆನ್ಷನ್ ಇಯರ್. ಇಲ್ಲಿ ಅವರೆಲ್ಲರೂ ಕೂಡ ಮೆನ್ಷನ್ ಮಾಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ದ ಅಗ್ರಿಮೆಂಟ್ ಈಸ್ ಟು ಕ್ಯಾರಿ ಆನ್ ದ ಸೇಮ್ ಬಿಸ್ನೆಸ್. ಅಂದ್ರೆ ಇಲ್ಲಿ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ವಿಚ್ ಎವರ್ ದ ಬಿಸ್ನೆಸ್ ದೇ ವಾಂಟ್ ಟು ಡೂ ಆರ್ ವಿಚ್ ಎವರ್ ದ ಬಿಸ್ನೆಸ್ ದೇ ವಾಂಟ್ ಟು ಕ್ಯಾರಿ ಆನ್, ದ ಸೇಮ್ ಹಾಸ್ ಟು ಬಿ ಇನ್ ದೇ ಹ್ಯಾವ್ ಟು ಡೂ ಇನ್ ಎ ರಿಯಾಲಿಟಿ ಆಲ್ಸೋ. There is no and change in the business which has been mentioned in the agreement and what the business they have to been doing really. ಪ್ರಾಕ್ಟಿಕಲಿ ಏನ್ ಮಾಡ್ತಾ ಇದ್ದಾರೋ ಅಥವಾ ರಿಯಲ್ ಆಗಿ ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಆ ಬಿಸ್ನೆಸ್ ಅವರು ಅಗ್ರಿಮೆಂಟ್ ಅಲ್ಲಿ ಬರ್ದಿರೋದು ಕೂಡ ಸೇಮೇ ಆಗಿರ್ಬೇಕು. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಚೇಂಜ್ ಆದ್ರೆ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದು ವ್ಯಾಲ್ಯೂ ಕಳ್ಕೊಳುತ್ತೆ. ನೆಕ್ಸ್ಟ್ fourth one, the business to be carried on by all or by any one of them acting on behalf of all for the benefit of all. ಇಲ್ಲಿ ಅವರು ಬಿಸ್ನೆಸ್ ಏನ್ ಮಾಡ್ತಾ ಇದ್ರೆ ಆ ಪಾರ್ಟ್ನರ್ಸ್ ಎಲ್ಲರೂ ಕೂಡ ಆಕ್ಟಿವ್ ಪಾರ್ಟ್ನರ್ಸ್ ಆಗಿ ಬಂದು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಯಾರಾದ್ರೂ ಅವರ ಪಾರ್ಟ್ನರ್ಸ್ ಅಲ್ಲಿ ಒಬ್ರು ಆಕ್ಟಿಂಗ್ ಪಾರ್ಟ್ನರ್ ಆಗಿ ಆಕ್ಟಿವ್ ಪಾರ್ಟ್ನರ್ ಆಗಿ ಕೆಲಸ ಮಾಡಿ ರಿಮೈನಿಂಗ್ ಅವರೆಲ್ಲ ಸ್ಲೀಪಿಂಗ್ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ಬೋದು. ಅಂದ್ರೆ ಎಕ್ಸಾಂಪಲ್ ABCD 4 ಜನನು ಕೂಡ ಸೇರ್ಕೊಂಡು XYZ ಫರ್ಮ್ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ರ ಅಂತಂದ್ರೆ, ಅಲ್ಲಿ ಇನ್ವೆಸ್ಟ್ ಮಾಡಿದ್ರ ಅಂತಂದ್ರೆ ಎ ಪರ್ಸನ್ ದಿನಾಲು ಬರ್ತಾ ಏನಂದ್ರೆ ಅವ್ನು ಆಕ್ಟಿಂಗ್ ಪಾರ್ಟ್ನರ್ ಆಗ್ತಾನೆ, BCD ಅವ್ರು ಬರ್ತಾ ಇಲ್ಲ ಅಂತಂದ್ರೆ ಅವರು ಸ್ಲೀಪಿಂಗ್ ಪಾರ್ಟ್ನರ್ಸ್ ಆಗುತ್ತೆ. ಅವಾಗ ಈ BCD ಪರವಾಗಿ ಎ ಅನ್ನೋನ್ ಏನ್ ಮಾಡ್ತಾನೆ ಕೆಲಸ ಮಾಡ್ತಾ ಇರ್ತಾನೆ. ಬಟ್ ಬೆನಿಫಿಟ್ ಎಲ್ಲರೂ ಯಾರಿಗೂ ಹೋಗುತ್ತಂತಂದ್ರೆ ABCD 4 ಜನಕ್ಕೂ ಕೂಡ ಬೆನಿಫಿಟ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ ಏನಾಗುತ್ತೆ ಎ ಪರ್ಸನ್ಗೂ ಹೋಗುತ್ತೆ, ಯಾಕಂದ್ರೆ ಅವನು ರೆಗ್ಯುಲರ್ ಆಗಿ ಬಂದು ಮಾಡ್ತಾ ಇರೋದ್ರಿಂದ ಅವನಿಗೆ ಬೇರೆ ರೀತಿ ಹೋಗುತ್ತೆ. ಅದ್ ನೆಕ್ಸ್ಟ್ ನೋಡೋಣ ಏನಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಈಸ್ the agreement is to share the profits and losses of the business also. And ಆ ಒಂದು ಅಗ್ರಿಮೆಂಟ್ ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಏನೈತೆ ಆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ದೇ ಮಸ್ಟ್ ಹ್ಯಾವ್ ಟು ಮೆನ್ಷನ್ ದೀಸ್. ಯಾವ್ದು ಎಷ್ಟು ಪ್ರಾಫಿಟ್ ಮತ್ತೆ ಲಾಸಸ್ ಶೇರ್ ಮಾಡ್ಕೊಳಕ್ಕೆ ಯಾವ ರೀತಿ ಶೇರ್ ಮಾಡ್ಕೊಳಕ್ಕೆ ಅವ್ರು ಅಗ್ರಿ ಮಾಡಿದ್ದಾರೆ ಅನ್ನೋದು ದೇ ಹ್ಯಾವ್ ಟು ಗಿವ್. ದಟ್ ಈಸ್ ನೋನ್ ಆಸ್ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅದನ್ನೇ ನಾವ್ ಏನ್ ಕರಿತೀವಿ ಪಾರ್ಟ್ನರ್ಶಿಪ್ ರೇಷಿಯೋ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಆ ಒಂದು ಪಾರ್ಟ್ನರ್ಶಿಪ್ ರೇಷಿಯೋ ಅನ್ನೋದು ಕೂಡ ನಾವು ಮಾಡ್ಬೇಕಾಗುತ್ತೆ. ಆಯ್ತಾ, ಅದನ್ನು ಕೂಡ ನಾವು ಇಲ್ಲಿ ಕ್ಲೀನ್ ಆಗಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಇದಿಷ್ಟು ಯಾವ್ದು ಯಾವುದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್
ನೆಕ್ಸ್ಟ್ ಪಾರ್ಟ್ನರ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ, ಪಾರ್ಟ್ನರ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ partner is defined as any person who has entered into partnership. ಯಾವುದೇ ಒಬ್ಬ ಪರ್ಸನ್ ಏನಾಗಿರ್ಬೇಕು, ಈ ಹ್ಯಾಸ್ ಟು ಬೀನ್ ಅಗ್ರಿ ಟು ಎಂಟರ್ ಇನ್ ಟು ಪಾರ್ಟ್ನರ್ಶಿಪ್. ಯಾರು ಅಂತಾನೆ ಪಾರ್ಟ್ನರ್ಶಿಪ್ ಎಂಟರ್ ಆಗಿರ್ತಾರೋ ಅವ್ರನ್ನ ನಾವೇನ್ ಕರ್ತೀವಿ, ವಿಲ್ ಬಿ ಕಾಲಿಂಗ್ ಆಸ್ ಅಟ್ ದ ಎನ್ ಪಾರ್ಟ್ನರ್. ಅವ್ರನ್ನೇ ನಾವು ಪಾರ್ಟ್ನರ್ ಅಂತ ಕಾಲ್ ಮಾಡೋದು. ಆಯ್ತಾ, ಇದು ದ ಮೀನಿಂಗ್ ಆಫ್ ದ ಎನ್ ಆರ್ ದ ಡೆಫಿನೇಷನ್ ಆಫ್ ದ ಎನ್ ಪಾರ್ಟ್ನರ್. ಇನ್ನು ಕೂಡ ಕೆಲವೊಬ್ರು ಯಾರೋ ವೇಟಿಂಗ್ ರೂಮ್ ಅಲ್ಲಿ ಹಂಗೆ ಇದ್ದಾರೆ, ಆಯ್ತಾ, ಅವ್ರಿಗೆ ಹೇಳಿ ರಿಜಿಸ್ಟರ್ ನಂಬರ್ ಹಾಕೋ ತನಕ ಅಲ್ಲ ಮಾಡಲ್ಲ ಯಾರಾದ್ರು. ನೆಕ್ಸ್ಟ್ ನೋಡಿ, ದ ಫರ್ಮ್ ಅಂತಂದ್ರೆ ಏನು? ದ ಫರ್ಮ್ ಮೀನ್ಸ್ ಇಟ್ ವಿಲ್ ಬಿ ದಟ್ ದ ಅಂಡ್ ಈ ಫರ್ಮ್ ಅಂತಂದ್ರೆ ಯಾವ್ದಂತಂದ್ರೆ ದ ಎಂಟಿಟಿ. ಇದೆಲ್ಲಾನು ಕೂಡ ನೋಟ್ಸ್ ಅಂದಿದ್ರೆ ಹಂಗೆ ಬರ್ಕೊಳ್ಳಿ, ಇಲ್ಲ ಅಂತಂದ್ರೆ ಯು ಟೇಕ್ ಫೋಟೋ ಅಂಡ್ ಯು ಹ್ಯಾವ್ ಟು ಕಾಪಿ ಇನ್ ದ ನೋಟ್ಸ್ ಫಾರ್ ನೆಕ್ಸ್ಟ್. The entity which comes into an entity which comes into existence as a result of partnership. ನೋಡಿ, a firm ಅಂತಂದ್ರೆ the entity which comes into the existence as a result of a partnership agreement. ಅಂದ್ರೆ ಪಾರ್ಟ್ನರ್ ಅಂತಂದ್ರೆ ಏನು? ಎನಿ ಒನ್ ಪರ್ಸನ್ ಹೂ ಹ್ಯಾಸ್ ಬೀನ್ ಅಗ್ರೀಡ್ ಆರ್ ಎಂಟರ್ ಇನ್ ಟು ದಟ್ ಇನ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ಗೆ ಅಂತಾನೆ ಬರುವಂತದ್ದು, ಅದನ್ನು ನಾವ್ ಹೆಂಗ್ ಕರಿತೀವಿ? ಪಾರ್ಟ್ನರ್ ಅಂತ ಕರಿತೀವಿ. The entity which comes into the an existence as a result of partnership agreement. ಈ ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮುಖಾಂತರ ನೋಡಿ, ನಾವ್ ಇಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮುಖಾಂತರ ಸಪೋಸ್ ಈ ಒಂದು 3 ಪೀಪಲ್, ಸೇ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅನ್ನೋ ಮೂರ್ ಜನ, ಇಫ್ ದೇ ಆರ್ ಎಂಟರ್, ಅವ್ರು ಏನಾದ್ರೂ ಕೂಡ ಎ ಬಿ ಸಿ ಪೀಪಲ್ ಅಂತಾನೆ ಬಂದು ಇವ್ರು ಏನಾದ್ರೂ ಕೂಡ XYZ ಅನ್ನೋ ಫರ್ಮ್ ಏನಾದ್ರು XYZ ಅನ್ನೋ ಕಂಪನಿ ಏನಾದ್ರು ಸ್ಟಾರ್ಟ್ ಮಾಡ್ತಂತಂದ್ರೆ, ಅಂದ್ರೆ ಎ ಬಿ ಸಿ ಪೀಪಲ್ ಎಲ್ಲಾನು ಕೂಡ ಜಾಯಿನ್ ಆಗಿದ್ದಾರೆ. ದೇ ಅಗ್ರೀಡ್, ಯಾರ್ಯಾರು? ಎ ಬಿ ಸಿ ಈ 3 ಜನ ಕೂಡ ಅಗ್ರಿ ಆಗಿದ್ದಾರೆ. ಏನಕ್ಕೆ? ಪ್ರಾಫಿಟ್ ಮತ್ತೆ ಲಾಸಸ್ ನ ಶೇರ್ ಮಾಡ್ಕೊಳೋದಕ್ಕೆ, ಬಿಸ್ನೆಸ್ ಕ್ಯಾರಿ ಮಾಡೋದಕ್ಕೆ ಅವರೆಲ್ಲ ಅಗ್ರಿ ಮಾಡಿದ್ದಾರೆ. ದೇರ್ಫೋರ್ ಆ ಎ ಬಿ ಸಿ ಅನ್ನೋರ್ನ ನಾವೇನ್ ಕರಿತೀವಿ? ಪಾರ್ಟ್ನರ್ಸ್ ಅಂತ ಕರಿತೀವಿ. ಎನಿ ಪರ್ಸನ್ ಹೂ ಹ್ಯಾಸ್ ಎಂಟರ್ಡ್ ಇನ್ ಟು ಎ ಪಾರ್ಟ್ನರ್ಶಿಪ್, ಬಿಕಾಸ್ these people has been entered into partnership, therefore these people are called as partners. ಇವ್ರನ್ನ ನಾವು ಪಾರ್ಟ್ನರ್ಸ್ ಅಂತ ಕರಿತೀವಿ.
ಫರ್ಮ್ ಅಂದ್ರೆ ಯಾವ್ದಂತಂದ್ರೆ ದ ಎಂಟಿಟಿ ವಿಚ್ ಕಮ್ಸ್ ಇನ್ ಟು ದ ಎಕ್ಸಿಸ್ಟೆನ್ಸ್ ಆಸ್ ಅ ರಿಸಲ್ಟ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಈ ಪಾರ್ಟ್ನರ್ಸ್ ಎಲ್ಲಾನು ಕೂಡ ಕಂಬೈನ್ಡ್ ಆಗ್ಬಿಟ್ಟು ಅವ್ರು ಎಷ್ಟೋ ಒಂದು ಫಂಡ್ ಅಂತಾನೆ ಸೇರಿಸ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಒಂದು ಬಿಸ್ನೆಸ್ ಅಂತಾನೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಆ ಬಿಸ್ನೆಸ್ ಯಾವುದು, XYZ ಕಂಪನಿ. ಆ XYZ ನೇ ನಾವು ಕಂಪನಿ ಅಂತ ಹೇಳಲ್ಲ, ಇಲ್ಲಿ XYZ ಫರ್ಮ್ ಅಂತ ಹೇಳ್ತೀವಿ. ಈ ಒಂದು ಬಿಸ್ನೆಸ್ ನಾವ್ ಏನ್ ಕರ್ತೀವಿ, ಫರ್ಮ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫರ್ಮ್ ಮೀನಿಂಗ್ ಆರ್ ಫರ್ಮ್ ಡೆಫಿನೇಷನ್. ಫರ್ಮ್ ಅಂತಂದ್ರೆ ಏನಿಲ್ಲ, ಏನು ಒಂದು ವಾಟ್ ಎವರ್ ದ ಅಂಡ್ ಪೀಪಲ್ ದೇ ಹ್ಯಾವ್ ಬಿನ್ ಕಂಬೈನ್ಡ್ ಟುಗೆದರ್ ಟು ಫಾರ್ doing a business as a partners, that will be called as the partnership. The entity which will be comes out as a result of the partnership is called as the firm. ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮುಖಾಂತರ ಒಂದು ಯಾವುದೋ ಒಂದು ಬಿಸ್ನೆಸ್ ಅನ್ನೋದು ಎಸ್ಟಾಬ್ಲಿಷ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಎಸ್ಟಾಬ್ಲಿಷ್ ಆಗುವಂತ ಒಂದು ಬಿಸ್ನೆಸ್ ನಾವೇನ್ ಕರ್ತೀವಿ, ಈ ಒಂದು ಫರ್ಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ದಿಸ್ ಇಸ್ ದ in the three the definitions which has been given under a partnership act 1932. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಏನೈತೆ ಅದು 1932 ಪ್ರಕಾರ ಇದಿಷ್ಟು ಕೂಡ ಡಿಫೈನ್ ಮಾಡ್ತಾರೆ. ದಿಸ್ ಆರ್ ಆಲ್ ದ ಇನ್ ಫಸ್ಟ್ ಡೆಫಿನೇಷನ್ಸ್ ಆಫ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಇಂದು ಇದಿಷ್ಟು ಆಯ್ತಾ. ಅದಾದ್ಮೇಲೆ ಈ ಒಂದು ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್. ಈ ಪಾಯಿಂಟ್ಸ್ ಎಲ್ಲಾನು ಕೂಡ ಜ್ಞಾಪಕ ಇಟ್ಕೊಂಡಿರಿ ಆಯ್ತಾ. ದಿಸ್ ಆರ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಎಲ್ಲರೂ ಕೂಡ ಅಂತಂದ್ರೆ ದೇರ್ ಆರ್ 33 ಸ್ಟೂಡೆಂಟ್ಸ್ ಆರ್ ದೇರ್. ನೀವೆಲ್ಲರೂ ಕೂಡ ನಿಮ್ಮ ನೇಮು ಮತ್ತೆ ಸೇಮ್ ರಿಜಿಸ್ಟರ್ ನಂಬರ್ ಏನ್ ಹಾಕಿದ್ರಲ್ಲ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಇಮಿಡಿಯೇಟ್ಲಿ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಅದು ನಮ್ಗೆ ಅಟೆಂಡೆನ್ಸ್ ಗೆ ಕನ್ವರ್ಟ್ ಆಗುತ್ತೆ. ನೀವು ಫಸ್ಟ್ ಏತಾನೆ ಮೆಸೇಜ್ ಮಾಡಿರೋದು ಬೇರೆ, ಇವಾಗ ಮೆಸೇಜ್ ಮಾಡಿ. ನಿಮ್ಮ ನೇಮು ರಿಜಿಸ್ಟರ್ ನಂಬರ್ 2 ಇರಬೇಕು. ಮತ್ತೆ ನೇಮು ರಿಜಿಸ್ಟರ್ ನಂಬರ್ ಹಾಕ್ಲಿಲ್ಲ ಅಂತಂದ್ರೆ ಅದು ನನಗೆ ಗೊತ್ತಿಲ್ಲ, ನಿಮ್ಮ ಅಟೆಂಡೆನ್ಸ್ ಕೌಂಟ್ ಆಗಲ್ಲ. ಯಾಕಂದ್ರೆ ಎಲ್ಲಾ ಸೆಕ್ಷನ್ ಅವರು ಇರೋದ್ರಿಂದ ರಿಜಿಸ್ಟರ್ ನಂಬರು ಮುಖ್ಯ ಇಲ್ಲಿ ಬೇಕಾಗುತ್ತೆ. ಫುಲ್ ನೇಮ್ ಹಾಕ್ಬೇಕು. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಆಯ್ತಾ. ಹ್ಯಾಂಡ್ ರೈಸ್ ಮಾಡಿ ಅಥವಾ ಮ್ಯೂಟ್ ಮಾಡ್ಕೊಳ್ಳಿ. ಏನಾದ್ರು ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. ನಾಳೆ ಎಷ್ಟೊತ್ತು ಕ್ಲಾಸ್ ಅಂತೀನಿ ಅನ್ನೋದು ನಾಳೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ನಾಳೆನೂ ಕೂಡ ರೂಲ್ಸ್ ಸೇಮ್ ಇರುತ್ತೆ. ನಿಮ್ಮ ನೇಮ್ ಪಕ್ಕದಲ್ಲಿ ರಿಜಿಸ್ಟರ್ ನಂಬರ್ ಹಾಕೊಂಡಿದ್ರೆ ಮಾತ್ರ ಅಲೋ ಮಾಡ್ತೀನಿ. ನಿಮ್ಮ ಕ್ಲಾಸ್ ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ತಿಳಿಸಿ ಯಾಕೆ ಅಲೋ ಮಾಡ್ತಾ ಇಲ್ಲ ಅಂತಂದ್ರೆ, ಇವತ್ತು ಒಂದು 34 ಜನ ಅಲೋ ಮಾಡಿಲ್ಲ. ಕಾರಣ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರನೇ ಅವರು ಹಾಕೊಂಡಿದ್ರೆ ಮಾತ್ರ ಅಲೋ ಮಾಡ್ತೀನಿ, ಇಲ್ಲಂದ್ರೆ ಇಲ್ಲ. ಸರ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೈ ಮಾಡ್ತೀರಿ ಸರ್?
ಅಪ್ಲೋಡ್ ಮಾಡ್ತೀರಾ? ಮಾಡ್ತೀನಿ. ಓಕೆ ಸರ್. ಎಲ್ಲರೂ ಒಂದ್ಸತಿ ವಿಡಿಯೋಸ್ನ ಆನ್ ಮಾಡಿ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಇದೊಂದು ಬೇಕಾಗುತ್ತೆ. ಏನಕ್ಕೆ ಸರ್ ವಿಡಿಯೋ? ಹಾ, ವಿಡಿಯೋ ಏನಕ್ಕೆ ಸರ್? ನಿನ್ಗೆ ಯಾಕೆ ನೀನ್ ಆನ್ ಮಾಡಿ ಇವಾಗ? ಕ್ವಾರಂಟೈನ್ ಅಲ್ಲಿ ಇದ್ದೀವಿ ಸರ್. ಕ್ವಾರಂಟೈನ್ ಅಲ್ಲಿ ಇದೆಯಾ? ಹೌದು ಸರ್. ಎಲ್ಲೆಲ್ಲಿ ಹೋಗಿದೆ ಸುತ್ತಾಡಕ್ಕೆ? ಎಲ್ಲರೂ ಆನ್ ಮಾಡಿ. ಬೇರೆಯವರೆಲ್ಲ ಆನ್ ಮಾಡಿ. ಇನ್ನೊಂದ್ ಕಡೆಯಿಂದ ಎಲ್ಲ ನೇಮ್ಸ್ ಹೇಳ್ಬೇಕಾಗುತ್ತೆ, ಯಾರೇನ ಆನ್ ಮಾಡಿಲ್ಲ ಅಂತ. ಆಸಿಫ್ ಉನ್ನೀಸಾ, ಶಿವರಂಜನಿ, ಯಮುನಾ, ರೂಮಿ ಅಲ್ಮಾಸ್, ಪವನ್ ರೆಡ್ಡಿ, ರಮ್ಯಾ, ಅಬೀಬ್, ಪ್ರಿಯಾಂಕಾ. ನೀನ್ ಅಲ್ಲಿ ಆನ್ ಮಾಡ್ಬಿಟ್ಟು ಎಲ್ಲ ಹೋಗಿದ್ರೆ? ಇಲ್ಲ ಇದೇನ್ ಸರ್, ಇಲ್ಲ ವಿಡಿಯೋ ನೀನ್ ಇದೀಯಾ? ಬೇರೆಯವರು ನಾ ಮಾಡಲ್ಲ ಸರ್. క్వారంటైన్ లో ఉన్నాడు పాపం. శశాంక క్వారంటైన్ లో ఉన్నాడు. ಓಕೆ, ಆಯ್ತು, ಎಲ್ಲ ಕ್ಲೋಸ್ ಮಾಡಿ. ನಾಳೆ ಇನ್ನೂ ಕೆಲವೊಬ್ರು ಆನ್ ಮಾಡಿಲ್ಲ, ನಿಮ್ಮ ತೊಂದರೆ ಏನೋ ಗೊತ್ತಿಲ್ಲ. ನಾಳೆ ಕ್ಲಾಸ್ಗೆ ಆಯ್ತಾ, ನಾಳೆ ಕ್ಲಾಸಲ್ಲೂ ಕೂಡ ಅಟೆಂಡೆನ್ಸ್ ಹಾಕ್ಬೇಕಾದ್ರೆ, ಅಟೆಂಡೆನ್ಸ್ ತಗೋಬೇಕಾದ್ರೆ ವಿಡಿಯೋನ ಆನ್ ಮಾಡಿಸ್ತೀನಿ. ದೇರ್ಫೋರ್ ನಾಳೆ ಕೂಡ ವಿಡಿಯೋ ಆನ್ ಮಾಡ್ಕೋಬೇಕಾಗುತ್ತೆ, ಆಯ್ತಾ? ನಾಳೆ 1 ಅವರ್ ಅಥವಾ 2 ಅವರ್ ಮುಂಚೆ ಹಾಕ್ತೀನಿ, ಲಿಂಕ್ ಹಾಕ್ತೀನಿ, ಎಲ್ಲಾ ಗ್ರೂಪ್ ಅಲ್ಲೂ ಹಾಕ್ತೀನಿ, ಆಯ್ತಾ? ಓಕೆ ಸರ್. ನೈಟ್ ಅಲ್ಲಿ ತಗೊಳ್ಳಿ ಸರ್, ಈವ್ನಿಂಗ್ ಆಗಲ್ಲ ಟೈಮ್ ಅಡ್ಜಸ್ಟ್. ಕಾಲೇಜ್ ಇದ್ದಿದ್ರೆ ಕಾಲೇಜ್ 5 ಗಂಟೆ ಮೇಲೆ ಕೆಲಸ ಇರುತ್ತೆ ಸರ್. 6 ಮೇಲೆ ತಗೊಳ್ಳಿ, ಇಲ್ಲ ಮಾರ್ನಿಂಗ್ ತಗೊಳ್ಳಿ ಸರ್. ಅಲ್ಲ, ಕಾಲೇಜ್ ಇದ್ರೆ ಏನ್ ಮಾಡ್ತಾ ಇದ್ದೆ? 5ಗೆ ತಗೋತಾರ ಸರ್ ಕ್ಲಾಸ್, ಕಾಲೇಜ್. ಹಾ, ಆಯ್ತು, ನಾಳೆಯಿಂದ 5 ಗಂಟೆಗೆ ತಗೊಳ್ಳಲ್ಲ ಸರ್. ನಾಳೆಯಿಂದ ಹಂಗಾದ್ರೆ 3 ಗಂಟೆಗೆ ತಗೊಂತೀನಿ. ಆಯ್ತು ಸರ್, ಓಕೆ ಸರ್, ಮಾಡಿ ಸರ್. 3 ಗಂಟೆಗೋ 10 ಗಂಟೆಗೋ 12 ಗಂಟೆಗೋ ಹಂಗ ತಗೊಂತೀನಿ ಸರ್. 12 ಗಂಟೆಗೆ ಬೇಡ ಸರ್. ಸಂಜೆ ಆದ್ರೆ ಎಲ್ಲ ಮನೆಯಲ್ಲಿ ಇರ್ತಾರೆ, ಈವ್ನಿಂಗ್ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ತಗೊಳೋದು ಪೀಸ್ಫುಲ್ ಆಗಿರುತ್ತೆ. ಮಧ್ಯಾಹ್ನ ಮಾಡಿದ್ರೆ ಕೆಲವೊಬ್ರೆಲ್ಲಾನು ಕೂಡ ನೆಟ್ವರ್ಕ್ ಇರಲ್ಲ, ಮೇಲೆ ಎಲ್ಲಾನು ಕೂಡ ಓಡಾಡ್ತಾ ಇರ್ತಾರೆ. Today's class has been ended. We'll meet you tomorrow. Okay sir. Goodbye sir. ಮತ್ತೆ ಈ ಒಂದು ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಆಯ್ತಾ? ಅಂಡ್ ಇಫ್ ಎನಿ ಆಫ್ ಯು not messaged your name and your register number, your attendance will be not considered, because university has been clearly mentioned that attendance should be taken from the students compulsorily, ಆಯ್ತಾ? ಅದಕ್ಕೋಸ್ಕರ ನಿಮ್ಗೆ ಎಂತ ತಗೊಂತ ಇರೋದು. ನೀವ್ ಯಾರಾದ್ರೂ ಮೆಸೇಜ್ ಮಾಡಿಲ್ಲ ಅಂತಂದ್ರೆ, ಮತ್ತೆ ನಾನು ಮಾಡಿಲ್ಲ ಹಂಗೆ ಹಿಂಗೆ ಅಂದ್ರೆ ಅದು ಅಟೆಂಡೆನ್ಸ್ ಕನ್ಸಿಡರ್ ಮಾಡಲ್ಲ. ದೇರ್ಫೋರ್ ಎಲ್ಲರೂ ಕೂಡ ಮೆಸೇಜ್ ಮಾಡಿದ್ರಂತ ಅನ್ಕೊಂಡು ಐ ವಿಲ್ ಬಿ ಎಂಡಿಂಗ್ ದ ಮೀಟಿಂಗ್. ಥ್ಯಾಂಕ್ ಯು. Bye, good evening. Take care and stay home, stay safe.